ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ತಾರೆ ಅವ್ರ ಮಂತ್ರಿ ನೋಡ್ತಾರೆ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ ಸರ್ಕಾರದ ವಿಶ್ವವಿದ್ಯಾಲಯಗಳ ಹಾಳು ಮಾಡಿರ್ತಕ್ಕಂಥ ನೀವು ನಿಮ್ಮ ಹಣದ ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಅವಶ್ಯಕತೆಯನ್ನು ಶಿಕ್ಷಣ ನಮ್ಮ ಹಕ್ಕು ಶಿಕ್ಷಣ ವಿರೋಧಿಗಳಾಗಿದ್ದೀರಾ ಶಿಕ್ಷಣ ವಿರೋಧಿಗಳಾಗಿದ್ದೀರಾ ಮಾತಾಡಿ ಸನ್ಮಾನ್ಯ ಮತ್ತೆ ಮಾತಾಡಿ ನೀವು ಕೋಟಿಗಾರ ಕೊಡ್ತಿದ್ದೀರಪ್ಪ ನೀವು ಕೋಟಿಗಾರ ಕೊಡ್ತಿದ್ದೀರಾ ಒಂದು ರೂಪಾಯಿ ಕೊಟ್ಟಿದ್ದೀರಾ ಉನ್ನತ ಶಿಕ್ಷಣಕ್ಕೆ ನಾವು ಶುರುವಾಗಿ ಮುಗಿತರ ಸರ್ಕಾರ ಅಧಿಕಾರ ಈ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ ಆ ವಿದ್ಯಾರ್ಥಿಗಳು ಆ ಜಿಲ್ಲೆ ಮನೆ ಬಂದಂತೆ ತಿನ್ಕೊಂಡಿದ್ದೀರಾ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟು ಮುಗಿತೀಗ ಅಧ್ಯಕ್ಷರೇ ಮಧು ಬಂಗಾರಪ್ಪನವರು ಮಾನ್ಯ ಅಧ್ಯಕ್ಷರೇ 44 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹೆಚ್ಚಿನ ವಿಷಯಗಳನ್ನು ಸಂಬಳ ಕೊಟ್ಟಿದ್ರ ಆಯ್ತು ಯಾಕೆ ಮಾತಾಡ್ತೀರಿ ಏನು ಸುಮ್ಮನೆ ಮಾತಾಡ ಆಗ್ತದ ಅಥವಾ ಇಲ್ಲಿ ಸೃಷ್ಟಿ ಮಾಡೋದು ಚರ್ಚೆ ಮಾಡ್ರಿ ನೆನಪಿಸ್ಕೊಳ್ಳಿ ಶ್ರೀನಿವಾಸ ಕೇಳ್ತಾ ಇದ್ದೀರಾ ಅಯ್ಯೋ ನುಡಿ ಮುತ್ತು ಕೂತ್ಕೊಳ್ಳಿ ಚರ್ಚೆ ಮಾಡೋಣ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು ಅಲ್ಲ ಸಚಿವರು ಸಮರ್ಥರಿದ್ದಾರೆ ಒಂದು ನಿಮಿಷ ಕೂತ್ಕೊಳ್ಳಿ ಶಾಸಕರ ಪ್ರಶ್ನೆ ಕೇಳ್ತಿದ್ರು ಯಾಕೆಲ್ಲ ಚರ್ಚೆ ಮಾಡ್ತಾರೆ ಅಶ್ವತ್ಥ ಕೂತ್ಕೊಳ್ಳಿ ನಿಲ್ಬೇಡಿ ನೀವು ನಿಂತ ಚರ್ಚೆ ಬಂತಲ್ಲ ನೀವು ಕೂತ್ಕೊಳ್ಳಿ ಆಯ್ತು ಸರ್ ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ಳಿ ಒಮ್ಮೆ ಆಯ್ತು ಕೂತ್ಕೊಳ್ಳಿ ಸಿದ್ದು ಸೌದ್ಯ ಅವರು ಈಗ ಉತ್ತರ ಕೊಟ್ಟಿದ್ದಾರೆ ಯಾರು ಕೂಡ ಆತಂಕ ಪಡೆದ ವಿಚಾರ ಬೇಡ ಆತಂಕ ಪಡಬೇಡಿ ಅಂತ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಹೇಳಿದ್ದಾರೆ ಒಂದು ಅವಕಾಶ ಹೇಳಿದ್ದಾರೆ ಯಾವ್ದು ಆತಂಕ ಪಡಬೇಡಿ ನೀವು ಕೇಳಿಲ್ಲ ನೀವು ತಾಲೂಕು ನೀವು ಕೂತ್ಕೊಳ್ಳಿ ಒಂದು ನಿಮಿಷ ಮೊನ್ನೆ ಸಭಾಧ್ಯಕ್ಷ ಒಂದೇ ಒಂದು ಮಾತಾಡ್ತಿದ ಕೂತ್ಕೊಳ್ಳಿ ಆಯ್ತು ನಾಳೆಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿ ಬಜೆಟ್ ಅಲ್ಲಿ ಮಾತಾಡಿ
ಆಯ್ತು, ಬಜೆಟ್ ಮಾತಾಡುವಾಗ ಮಾತಾಡಿ. ಸಭಾಧ್ಯಕ್ಷರೇ, ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹಳ ಗಲಾಟೆ ನಡೀತಾ ಇದೆ ಸಭಾಧ್ಯಕ್ಷರೇ. ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ. ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ ಬೇಡಿಕೆ ಐತೆ ಇನ್ನಿತ್ತಲ ಯೂನಿವರ್ಸಿಟಿ ಗೌರವ ಏನಾದ್ರೂ ರೂಲ್ಸ್ ಮಾಡೋದಿದ್ರೆ ಎಲ್ಲ ಆಯ್ತು, ಬಜೆಟ್ ಡಿಸ್ಕಷನ್ ಮಾಡಿ. ತರಲಿಲ್ಲ ಅಣ್ಣ ಒಂದ್ ನಿಮಿಷ ಯೂನಿವರ್ಸಿಟಿ ನಿಜವಾಗ್ಲೂ ಜನತೆ ಗೌರವ ಜನತೆ ಗೌರವ ಇತ್ತು, ಅದನ್ನ ಎತ್ತಿಡಿಬೇಕು. ಆಯ್ತು, ಈಗ ಎಲ್ಲ ಕಾನ್ಸ್ಟೆನ್ಸಿಗೆ ಒಂದೊಂದು ಕೊಟ್ಬಿಡ್ರಿ ಅಲ್ಲ. ಈಗ ಯಲಹಂಕಕ್ಕೊಂದು ಕೇಳ್ತಾವ್ರೆ, ಯಲಹಂಕಕ್ಕೊಂದು ಕೇಳ್ತಾವ್ರೆ. ಆಯ್ತು, ಮಾತಾಡಿ ಮಾತಾಡಿದವರು ಹೇಳಂಗಿದ್ರೆ ಮುಚ್ಚ್ರಿ, ಇಲ್ಲ ಅಂದ್ರೆ ಎಲ್ಲ ಮಾತಾಡಿ ಕೊಟ್ರಿ ಅವ್ರ ಕೈಲಿ ಹೇಳ್ತೀರಿ ಅಟ್ಲೀಸ್ಟ್. ಆಯ್ತು, ಈಗ ದಯವಿಟ್ಟು ನೋಡಿ ಕೊಡ್ತಾರೆ. ಬಹಳ ನೋಡಿ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ವಿಷಯ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಚರ್ಚೆ ಇರಬಹುದು, ಅವರಿಗೆ ಉತ್ತರ ಕೊಡ್ತಾರೆ. ಮತ್ತೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬೇಡಿ. ನಿಮಗೆ ಬಜೆಟ್ ನಲ್ಲಿ ಮತ್ತೆ ಒಂದೊಂದು ರಾಜ್ಯ ಮಾತಾಡಿ ಬೇಕಾದ ಅವಕಾಶ ಇದೆ, ಅದ್ರಲ್ಲಿ ಮಾತಾಡ್ಲಿ ಅವರು. ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ, ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಸ್ವಲ್ಪ ಸದಸ್ಯರ ಗಮನಕ್ಕೆ ಇರಬೇಕು. ವಿಶ್ವವಿದ್ಯಾಲಯ ಅಂದ್ರೆ ಏನು ಅಂತಕ್ಕಂಥ ಪರಿಕಲ್ಪನೆ ಯಾವ ರೀತಿ ಇತ್ತು, ವಿಶ್ವವಿದ್ಯಾಲಯ ಯಾವ ರೀತಿ ಇರಬೇಕು, ನಾನು ಹೇಳ್ತೀನಿ. ಅಲ್ಲ, ಚರ್ಚೆ ಬೇಡ, ಉತ್ತರ ಕೊಟ್ಟು ಬಿಡಿ ಶೇಖರ್ ಅವರೇ. ಈಗ ಅಲ್ಲ, ಇದು ಪ್ರಶ್ನೆ ಅಲ್ಲ, ಇದು ಮಾತಾಡಿ. 1 ಗಂಟೆ ಆಯ್ತು. ತರೀಕೆರೆ ಶ್ರೀನಿವಾಸ್ ಮಧು ಬಂಗಾರಪ್ಪ ಕೂತ್ಕೊಳ್ಳಿ ಅವರೇ, ಏನ್ ಬೇಕು ಅಂತ. ಆಯ್ತು, ಈಗ ಕೂತ್ಕೊಳ್ಳಿ. ಆಯ್ತು, ಒಂದು ನಿಮಿಷ, ಒಂದ್ ಸೆಕೆಂಡ್. ಶ್ರೀನಿವಾಸ ಮಾತಾಡಿ. ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಪ್ರಶ್ನೆ ಸಂಖ್ಯೆ 44 ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ.